पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्रीराम जय जय श्रीराम ಬೆಂಗಳೂರಿಂದ ರೂಪ ಅಂತಲ್ಲ ಪುಷ್ಪನಾಥ ಅಂತೇಳಿ ಅಲ್ಲಿಂದ ಈ ನನ್ನ ತಾಯಿ ಹುಡುಕೊಂಡು ಬಂದಿದ್ದಾಳೆ. ಸುಮಾರು 7 ತಿಂಗಳು ಆಯ್ತು ನಿಮ್ಮ ಮನೆಗೆ. 7 ತಿಂಗಳ ಹಿಂದ್ಗಡೆ ಇವ್ರ ಮನೆಗೆ ಹೋಗಿದ್ದೆ. ನೀಟಾಗಿ ಹುಡ್ಕೋದು ಯಾಕೆ ಈ ಕ್ರಾಸ್ ಹುಡ್ಕೊಂತೀನಿ. 7 ತಿಂಗಳ ಹಿಂದ್ಗಡೆ ಅವ್ರ ಮನೆಗೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ಒಂದು ಕೋರಿಕೆಯನ್ನು ಇಟ್ಟಿದ್ರು. ಆ ಕೋರಿಕೆ ಏನಂದರೆ ಮನೆ ಸೇಲ್ ಆಗ್ಬೇಕಂತ ಇಟ್ಕೊಂಡಿದ್ರು. ಮತ್ತು ಅವ್ರಿಗೆ ಒಂದು ಮಗುಗೆ ಏನು ಹೇಳ್ತಾರೆ ಹತ್ರ ಮಾಡಿ ಅಲ್ಲಿ ಚಪ್ಪಲಿ ಹಾಕೊಡ್ರಿ. ಚಪ್ಪಲಿ ಹಾಕೊಡ್ರಿ. ಈ ಚಪ್ಪಲಿ ಹಾಕೊಂಡು ನಿಂತ್ಕೊಂಡು 11.5 ಆಗಿತ್ತು. ನೀವು ಮನೆಗೆ ಹೋದಂತ ಸಂದರ್ಭ ಬಂದ ಮೇಲೆ ನಮಗೆ ಪವಾಡ ಆಗಿದೆ ಗುರು. ಏನ್ ಪವಾಡ ಆಯ್ತು? ಪಾಪದು ಕಿಡ್ನಿ ಪೈಪ್ ದಪ್ಪ ಇತ್ತು, ಇವಾಗ ನಾರ್ಮಲ್ ಆಗಿದೆ. ಮನೆ ಸೇಲ್ ಆಗಿದೆ ಗುರು. ಅಂದ್ರೆ ಇದರಿಂದ ನೀವು ತುಂಬಾ ಗೊಂದಲದಲ್ಲಿದ್ದೀರಿ ಅವತ್ತು. ಇವಾಗ ಕೇಳ್ತಿರೋದು ಆರೋಗ್ಯದ ವಿಚಾರದಲ್ಲಿ ಹಾಸ್ಪಿಟ್ಲಿಗೆ ಹೋಗಂದ್ರೆ ಹೋಗ್ಲಿಲ್ಲ. ಯಾಕೆ ಇಲ್ಲಿಗೆ ಬಂದ್ರಿ? ನನಗೆ ಇಲ್ಲೇ ಸಿಗುತ್ತೆ ಗುರುಜಿ ಹತ್ರ ಅಂತ ಬಂದಿದ್ದೆ. ನಾನು ಹೋಗಿಲ್ಲ ಹಾಸ್ಪಿಟ್ಲಿಗೆ. ಅಂದ್ರೆ ಇಲ್ಲಿ ನಾನೇನು ದೇವ್ರೇನು? ದೇವರೇ ನನ್ನ ಪ್ರಕಾರ ನೋಡಿ. ಯಾಕಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ವೈದ್ಯರ ಹತ್ರ ಒಂದೊಂದು ಟ್ರೀಟ್ಮೆಂಟ್ ಅಂತ ಇರುತ್ತೆ, ಅದನ್ನು ತಗೋಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನಾವು ಮನುಷ್ಯರನ್ನ ದೇವ್ರು ಮಾಡಬೇಡಿ ಯಾವತ್ತು, ಅರ್ಥ ಆಯ್ತಾ? ಬಟ್ ಓಪನ್ ಚಾಲೆಂಜ್ ಮಾಡ್ತೀನಿ, ನೀವು ಹುಷಾರಾಗ್ತೀರ. ನಾನು ಗ್ಯಾರಂಟಿ ಕೊಡ್ತೀನಿ. ನನ್ನ ಹತ್ರ ಬಂದೋಗಿದ್ದಕ್ಕೆ ಹುಷಾರಾಗಿದೆ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಇಲ್ಲಿ ಭಗವಂತ ಇದ್ದಾರೆ, ಇಲ್ಲಿ ರಾಯರಿದ್ದಾರೆ. ಆ ರಾಯರ ಮೇಲೆ ಒಂದು ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಇವತ್ತು ನಿಮಗೆ 7 ತಿಂಗಳಿಂದ ಆಗ್ಲಾರಂತ ಕೆಲಸ ಇವತ್ತು ರಾಯರು ಮಾಡಿಬಿಟ್ಟಿದ್ದಾರೆ. ಇವತ್ತು ನೀವು 7,000 ಖರ್ಚು ಮಾಡಿಕೊಂಡು ಇವತ್ತು ಈ ಮಗನ್ ನೋಡಕ್ ಬಂದಿದ್ದೀರಾ, ಹೌದಲ್ವಾ? ಎಷ್ಟೋ ವರ್ಷ ಆಯ್ತು ನನ್ನ ಹುಡುಕ್ತಾ ಇದ್ದು ಎಷ್ಟೋ ಜನ ಸಿಕ್ಕಿಲ್ಲ. ನಾನು ಫೋನ್ ಮಾಡಿದ್ದೆ ಗುರುಜಿ, ಲೈನ್ ಸಿಕ್ಕಿದ್ದು, ರಥ ಹೇಳ್ಕೊಟ್ಟಿದ್ವಿ. 25 ವಾರ ರಥ ಮಾಡಿದ್ಕೆ ನೀವು ನಮ್ಮ ಮನೆಗೆ ಬಂದ್ರಿ. ನೋಡಿ, 1.5 ವರ್ಷದಿಂದ ಹುಡುಕ್ತಾ ಇದ್ದೀರಾ. 25 ರಥ ಮುಗಿದ ಮೇಲೆ, ಯಾಕಂದ್ರೆ ಮನುಷ್ಯನ ಕರ್ಮ 1 ವರ್ಷ, 7 ವರ್ಷ ಅಥವಾ 14 ವರ್ಷ, 21 ವರ್ಷ ಕಷ್ಟ ಕರ್ಮಗಳು ಅನ್ನೋದಿರುತ್ತೆ. ಅದು ಮುಕ್ತಿ ಆಗ್ಬೇಕು. ಯಾಕಂದ್ರೆ ನಾನು ಸಿಗಬೇಕು ಅಂದ್ರೆ ನಮ್ಮ ಪಾಪ ಕರ್ಮಗಳು ಕಳೆದೋಗಿರ್ಬೇಕು. ಈಗ ಎಷ್ಟೋ ಜನ ಹುಡುಕ್ತಾ ಇದ್ದಾರೆ. 2 ವರ್ಷ ಆಯ್ತು, 3 ವರ್ಷ ಆಯ್ತು, ರಾತ್ರಿ ಮಲಗೇ ಇಲ್ಲ ಅಂತ. ರಾತ್ರಿ ಮಲಗಿದ್ದೇನು? ಯಾಕೆ ಮಲಗಿಲ್ಲ? ಹೋಳಿಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಮಲಗಿಲ್ಲ. ಪವಾಡ ಆಗಿದೆ, ಹೋಳಿಗೆ ಮಾಡ್ಕೊಂಡು ಹೋಗ್ಬೇಕು. ನೋಡು, 1.5 ವರ್ಷದಿಂದ ಕಾಯ್ತಾ ಇದ್ರು. ಇವತ್ತು ಈ ಮಗನಿಗೋಸ್ಕರ ನನ್ನ ಮನೆ ಮಗ ಅಂತೇಳಿ ಅಂದ್ಕೊಂಡು ಪಾಪ ಈ ನನ್ನ ತಾಯಿ ಅಲ್ಲಿಂದ ರಾತ್ರಿ ಎಲ್ಲ ಮಲಗಿಲ್ಲ. ಇಡೀ ರಾತ್ರಿ ಎಲ್ಲ ಬಾಡಿಗೆ ಕಾರ್ ಮಾಡಿಕೊಂಡು ನನ್ನ ಗಂಡ ಹುಷಾರಾಗ್ತಾನೆ, ನನ್ನ ಯಜಮಾನ ಹುಷಾರಾಗ್ತಾನೆ, ಅಲ್ಲಿಗೆ ಹೋಗಿ ತಂದು ಒಂದು ನಂಬಿಕೆಯಿಂದ ಬಂದಿದ್ದಾಳೆ. ಖಂಡಿತ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು, ಭಗವಂತನ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ, ಅತಿ ಶೀಘ್ರದಲ್ಲಿ ಒಳ್ಳೇದಾಗುತ್ತೆ. ಇವತ್ತು ಅಲ್ಲಿಂದ ಇವರು ನಾನು ಹುಡುಕೊಂಡು ಬಂದಿದ್ದೀನಿ, ಆಯ್ತಾ? ಆಯ್ತಾ? ಒಂದು ವಿಚಾರದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋದು ಏನಂದರೆ, ಭಗವಂತನ ನಂಬ್ರಿ. ಇಲ್ಲಿ ರಾಯರು ಇರುವುದು ಸತ್ಯ. ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ನೀವ್ಯಾರು ನನ್ನ ಮಕ್ಕಳು, ನೀವ್ಯಾರು ನನ್ನ ಭಕ್ತಾದಿಗಳಲ್ಲ, ನೀವೆಲ್ಲರೂ ನನ್ನ ಮಕ್ಕಳು ಅಂತ ಹೇಳಿಕೊಂಡು ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರನ್ನ ನಂಬಿ ನಾವೆಲ್ಲರೂ ರಾಯಲಾಗಿರೋಣ. ಇವತ್ತು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಸುಮಾರು ಎಷ್ಟೋ ಜನಗಳಿಗೆ ಪವಾಡ ಆಗಿದೆ. ಇವತ್ತು ಸುಮಾರು ಜನಗಳಿಗೆ ಪವಾಡ ಆಗಿದೆ. ಪವಾಡ ಇವತ್ತು 2 ವರ್ಷ ಆಯಿತು. ನಿನ್ನೆ ಈ ವ್ಯಕ್ತಿ ಬಂದು ಗೋಳಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಹುಡುಕ್ಬೇಕು ಅಂತಂದ್ರೆ ನನಗೆ ಆ ಅಳು ಕಂಟ್ರೋಲ್ ಆಗ್ತಾ ಇಲ್ಲ. ಅಪ್ಪ, ನಾನು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಇವತ್ತು 30 ಲಕ್ಷ ಕೊಟ್ಟು ಮನೆ ಕಟ್ಟಿಸಿದ್ದಾನೆ. ಹೌದಾ? 30 ಲಕ್ಷ ಕೊಟ್ಟು ಮನೆ ಕಟ್ಟಿಸಿದ್ದಾನೆ. ಹುಡುಕ್ತಾ ಇದ್ದು 2 ವರ್ಷ ಆಯಿತು. 2 ವರ್ಷದಿಂದ ಅಲ್ಲಿ ಸಿಗ್ತಾರ ಅಂತಂದು ಇನ್ನು ಇಲ್ಲೇ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಸಿಗಲ್ಲ ಇವರು ಅಂತೇಳಿ ನಿನ್ನ ರಾತ್ರಿಯಿಂದ ನಾನು ಬಿಟ್ಟಿಲ್ಲ. ಇವತ್ತು ಇಡೀ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದು ಇವತ್ತು ನನಗೆ ನಿಮ್ಮನ್ನು ನೋಡ್ತಾ ಇದ್ರ ನನಗೇನೋ ಒಂಥರ ಆನಂದ. ನನ್ನ ಮಗನ ನೋಡಿದಷ್ಟು ಖುಷಿ ಆಗುತ್ತೆ ಅಂತಂದು ಮನೆಯಿಂದ ಅಡುಗೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ರಾತ್ರಿ ನೀವು ಮಲಗಿಲ್ಲ? ನೀವು ಎಷ್ಟೊತ್ತಿಂದ ಹುಡುಕ್ತಾ ಇದ್ದೀರಾ? ಹೌದಾ?
ಕೇದಾರನಾಥಕ್ಕೆ ಪಾದಯಾತ್ರೆ ಅವಾಗಲ್ಲ, ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ನನ್ನ ತಾಯಿಗೆ ಟೈಪ್ ಮಾಡಕ್ಕೆ ಬರಲ್ಲ, ಹೌದಲ್ವಾ? ನನ್ನ ತಾಯಿ ಮನಸ್ಸು ಮುದ್ದು ಮನಸ್ಸು. ಈ ಮಗನಿಗೆ ಏನಂತ ಕರೆದಿದ್ರು ಅಂದ್ರೆ ತಮಿಳು ಗುರುಜಿ ಅಂತ ಹೇಳಿದ್ರು. ಯಾಕಂದ್ರೆ ಈ ದಾರಿ ಎಲ್ಲ ಬಿಟ್ಟು ಈ ತಮಿಳು ಗುರುಜಿ. ಅಲ್ಲಮ್ಮ, ರಾಯರ್ ಬಂದಿದ್ದೇ ಭುವನಗಿರಿಯಿಂದ, ಹೌದಲ್ವಾ? ನಾನು ಹೋಗಿರೋದು ಗೊತ್ತಿಲ್ಲ, ಅದು ನಮ್ಮ ತಮಿಳು ಗುರುಜಿ ಅಂತ ಟೈಪ್ ಮಾಡೋದು ಗೊತ್ತಿಲ್ಲ. ಹಂಗಾಗಿ ನೋಡಿ, ಇವತ್ತು ನೆನಪರಿಟ್ಕೊಂಡಿದ್ದಾರೆ ನಮ್ಮ ಅದೊಂದು. ಅದಕ್ಕೆ ಖಂಡಿತ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ರೆ ಅದೆಲ್ಲ ಯಶಸ್ವಿಯಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಚಿಂತಿಸಬೇಡಿ, ರಾಯರು ಇರುವುದು ಸತ್ಯ. ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ. ನೋಡಿ, ಇವತ್ತು ನಾನು ಮೋಸ ಮಾಡಬೇಕು ಅನ್ನೋದಿತ್ತಂದ್ರೆ 100 ಜನಕ್ಕೆ ಮೋಸ ಮಾಡಬಹುದು, 500 ಜನಕ್ಕೆ ಮೋಸ ಮಾಡಬಹುದು, ಅಥವಾ 1000 ಜನಕ್ಕೆ ಮೋಸ ಮಾಡಬಹುದು. ಆದರೆ ಈ 14-15 ಸಾವಿರ ಜನಕ್ಕೆ ಅಪ್ಪ ನನಗೆ ಕ್ಯಾನ್ಸರ್ ಇತ್ತು, ಕ್ಯಾನ್ಸರ್ ಕಮ್ಮಿ ಆಯಿತು, ಬ್ರೈನ್ ಟ್ಯೂಮರ್ ಇತ್ತು, ಬ್ರೈನ್ ಟ್ಯೂಮರ್, ನನಗೆ ಹೊಟ್ಟೆಲಿ ಕಿಡ್ನಿ ಸ್ಟೋನ್ ಆಗಿತ್ತು, ಅದೆಲ್ಲ ಕಮ್ಮಿ ಆಯಿತು, ಇಂತಿಂತೆಲ್ಲ ಪೌಡ ಹೇಳ್ಕೊಂಡು ಬರ್ತಾ ಇದ್ದೀನಿ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಿನ್ನ ಮಗನಿಗೆ ಕೆಲಸ ಸಿಗಲಿ, ನಿನ್ನ ಮಗಳು ಜೀವನ ಸಂಸಾರ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ಈ ವರ್ಷ ಯಾರಿಗೆ ನೋಡಿ ನಿಂತ್ಕೊಂಡಿರೋ ಬೋರೆಲ್ಲ ಗಂಗಾಜಲ ಉಕ್ಕಿ ಹರಿತಾಳೆ. ನಾನು ಹೋಗ್ತಾ ಇರೋದು ಒಂದೇ ಉದ್ದೇಶ. ಇಲ್ಲಿ ನನಗೆ ಜಾತಿ ಮತ ಬೇಡ, ನಾವೆಲ್ಲರೂ ಒಂದೇ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇವತ್ತು ಉಡುಪಿ ಮಠದಿಂದ ಬದ್ರಿನಾಥ, ಅಯೋಧ್ಯ, ಬದ್ರಿನಾಥ, ಕೇದಾರನಾಥ, ಕಾಟುಶ್ಯಾಮ, ಕಾಶಿ, ಎಲ್ಲ ಬೃಂದಾವನ, ಪೂರಿ ಜಗನ್ನಾಥ, ಮಂತ್ರಾಲಯ ಇದೆಲ್ಲ ಮುಗಿಸ್ಕೊಂಡು ಬರೋಕ್ಕೆ ಸುಮಾರು ನನಗೆ 2 ವರ್ಷ ಟೈಮ್ ಬೇಕಾಗುತ್ತೆ. ಎಲ್ರಿಗೂ ಹೇಳಿದ್ದೀನಿ 9 ತಿಂಗಳು ಅಂತಂದು. ಆದ್ರೆ 9 ತಿಂಗಳ ಒಳಗಡೆ ಆಯ್ತು, ನೀವು ಜನಗಳು ಬಿಟ್ಟರೆ ನಾನು ಬೇಗ ಹೋಗ್ತೀನಿ. ಅಕಸ್ಮಾತ್ ಜನಗಳ ಬಿಡಕ್ಕೆ ರೆಡಿ ಇರಲಿಲ್ಲ, ಯಾಕಂದ್ರೆ ನೀವು ಅಲ್ಲಿಂದ ಈ ಮಗನ ಹುಡ್ಕೊಂಡ ನೋಡಿ ಇನ್ನೂ ಒಂದು 7 ಕಾರ್ಯಕ್ರಮ ಬರ್ತಾ ಇದ್ದಾವೆ. ಇವಾಗ ಅತ್ರಿಯಿಂದ ಬರ್ತಾ ಇದ್ದಾರೆ, ಹುಬ್ಳಿಯಿಂದ ಬರ್ತಾ ಇದ್ದಾರೆ, ಗದಗಿಂದ ಬರ್ತಾ ಇದ್ದಾರೆ, ಎಲ್ಲಿಂದೋ ಬರ್ತಾ ಇದ್ದಾರೆ. ಇಷ್ಟು ಜನಗಳು ಬಂದಾಗ ನಿಮ್ಮನ್ನ ನಾನು ಪಾದಯಾತ್ರೆ ನನಗೆ ಮುಖ್ಯ, ನಾನು ಹೋಗ್ತೀನಿ, ನನಗೆ ಬೇಡ, ನಾನು ಫಸ್ಟು ದೇವ್ರನ್ನ ತಲುಪಬೇಕು ಅನ್ನೋ ನನ್ನ ಮೈಂಡಲ್ಲಿ ಇಲ್ಲ. ನನ್ನ ಮೈಂಡಲ್ಲಿ ಇರೋದು ಒಂದೇ, ಯಾಕಂದರೆ ನೀವೇ ದೇವ್ರುಗಳು. ನನಗೆ ಇಲ್ಲಿ ಬಂದಿದ್ದಾರಲ್ಲ ಇವರೇ ದೇವರು. ನಿಮ್ಮ ಮನಸ್ಸು ನೋವು ಮಾಡ್ಕೊಂಡು ನಾನು ಯಾಕೆ ಹೋಗಲಿ? ದೇವ್ರು ಎಲ್ಲಿದ್ದಾರೆ? ಈಗ ನೀನು ನನಗೇನೋ ಒಂದು ಸಹಾಯ ಮಾಡಿದ್ರಿ, ಹೊಟ್ಟೆ ಹಸುವಾಗ್ತಾ ಇದೆ, ದೇವ್ರ ಮುಂದೆ ಬಂದೆಲ್ಲಮ್ಮ ತಾಯಿ ನೀನು ಅಂತ ನಾನು ನಿನಗೆ ಹೇಳುವ. ದೇವ್ರು ನಿಮ್ಮಲ್ಲೇ ಇದೆ. ಹೌದಾ? ನಮಗೂ ಅಷ್ಟೇ, ನೀವೇ ದೇವ್ರ ಗುರುಗಳೇ. ಏನೋ ನಮ್ಮ ನಂಬಿಕೆ ಸುಳ್ಳಾಯ್ತಾ ಇಲ್ಲ, ಯಾವುದೂ ಎಲ್ಲ ಅನ್ಕೊಂಡಿದ್ದ ಕೆಲಸಗಳು ಆಯ್ತಾವೆ. ಆ ನಂಬಿಕೆಯಿಂದ ನಾವು ರಾಯರು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಜೀವನದಲ್ಲಿ ಒಂದೇ, ಅತಿ ಶೀಘ್ರದಲ್ಲಿ ಗುಲ್ಬರ್ಗದಲ್ಲಿ ಒಂದು ಮಠವನ್ನು ಕಟ್ತಾ ಇದ್ದೀನಿ ತಾಯಿ. ಜನಗಳು ಹುಡುಕ್ತಾ ಇದ್ದಾರೆ ತುಂಬ. ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ನೋಡಿ, ಇವಾಗ ಶೀಘ್ರದಲ್ಲೇ ಗುಲ್ಬರ್ಗದಲ್ಲೇ ಒಂದು ಅದ್ಭುತವಾಗಿ ಮಠ ಬರುತ್ತೆ. ಆ ಮಠದಲ್ಲಿ ಇವಾಗ ನನ್ನನ್ನು ನೋಡಕ್ಕೆ ಬಂದು ವಾಪಸ್ ಇನ್ನು ತಿರುಗಿ ಹೋಗ್ಬೇಕಂದ್ರೆ ಕಣ್ಣೀರು ಹಾಕಿ ಹೋಗ್ತಾರೆ. ನಿನ್ನ ಧರ್ಮಸ್ಥಳದಿಂದ ಬಂದಿದ್ರು, ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. 850 ಕಿಲೋಮೀಟರ್ ಸುಮಾರು ದೂರದಿಂದ ಬರ್ತಾ ಇದ್ದಾರೆ ಪಾಪ ನನ್ನ ಕಾಯಿದ್ರು. ಅದಕ್ಕೆ ನಾನು ಹೇಳೋದು ಒಂದೇ, ಏನು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಹುಡುಕುವಂಥ ಅವಶ್ಯಕತೆ ಇಲ್ಲ. ನಾನು ಈ ಅಯೋಧ್ಯೆಗೆ ಹೋಗಿ ಪಾದಯಾತ್ರೆ ಮುಗಿಸ್ಕೊಂಡು ಬಂದಪ್ಪ ಅಂದರೆ ಗುಲ್ಬರ್ಗದಲ್ಲಿ ಒಂದು ಮಠ ಕಟ್ತಾ ಇದ್ದೀನಿ. ಆ ಮಠ ಅದ್ಭುತವಾಗಿರುತ್ತೆ, ಇಲ್ಲಿಂದ ಅಷ್ಟು ದೂರ ಇರುತ್ತೆ. ಆ ಒಳಗಡೆ ಎಂಟ್ರಿ ಆದರೆ ಸಾಕು, ಸ್ವರ್ಗನೇ ಸಲ್ಲಿರಬೇಕು. ಯಾಕೆ ಅಷ್ಟು ದೂರ ಹೋಗ್ತಾ ಇದ್ದೀರ ಅಂತ ಅನ್ಬೇಡಿ, ಯಾಕಂದರೆ ಇದು ಬಾರ್ಡರ್ ಈ ಕಡೆ ಆಗುತ್ತೆ. ಅದು ನಮ್ಮ ಕರ್ನಾಟಕ ಅಲ್ವಾ, ಈ ಎಲ್ಲ ಇಲ್ಲಿ ಭಾರತ ದೇಶವೇ ನಮ್ಮದು, ಹೌದಲ್ವಾ? ಅದಕ್ಕೆ ಇಲ್ಲಿ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಕಡೆ ಸುತ್ತಮುತ್ತ ಬರೋಕ್ಕೆ ಅನುಕೂಲ ಆಗುತ್ತೆ. ಗುಲ್ಬರ್ಗ ಅಂದ್ಬಿಟ್ರೆ ಅಲ್ಲಿಂದ ಒಂದು ಡೈರೆಕ್ಟಾಗಿ ಟ್ರೈನ್ ಮುಖಾಂತರ ಬರ್ಬೋದು. ಎಲ್ಲದಕ್ಕೂ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಸಿಗ್ತೀನಿ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿಯವರು ಅಪ್ಪಣೆ ಕೊಟ್ಟಿದ್ದೆ ಗುಲ್ಬರ್ಗ ಕೊಟ್ಟಿದ್ದೆ. ರಾಮನ ವಿಗ್ರಹ ನೆಲೆಸ್ತೀನಿ, ಅಲ್ಲಿ ದೊಡ್ಡ ಸ್ಥಾಪನೆ ಮಾಡ್ತೀನಿ ರಾಮಂದು, ಶ್ರೀರಾಮಂದು ಅಲ್ಲಿ ವಿಗ್ರಹ ಸ್ಥಾಪನೆ ಮಾಡಿ ಮಠ ಅನ್ನೋದು ಅಲ್ಲೇ ಇರುತ್ತೆ. ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ, ನೀವು ಅಂದುಕೊಂಡಿದ್ದ ಕೆಲಸ ಇಲ್ಲ ಯಶಸ್ವಿಯಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು, ಭಗವಂತನ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनुवे. जय श्रीराम, जय श्रीराम.
ಸುಮಾರು ದೂರದಿಂದ ಹುಡುಕೊಂಡು ಬಂದಿದ್ದಾರೆ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ರಾಯರನ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ಓಕೆನಾ? ರಾಯರನ್ನ ನಂಬಿ ರಾಯಲ್ ಆಗಿರೋಣ. ಹೇಳ್ರಿ, ನೀವೇ ಹೇಳ್ರಿ ಇವಾಗ. ರಾಯರನ್ನ ನಂಬಿ ರಾಯಲ್ ಆಗಿರೋಣ. ಆಯ್ತಾ? ಏನ್ ನಿಮ್ಮ ಹೆಸರು? ಒಳ್ಳೇದಾಗ್ಲಿ. ಊಟ ತಗೊಂಡಿದ್ದೀರಾ? ಏನ್ ಊಟ ತಗೊಂಡಿದ್ದೀರಾ? ಹೋಳಿ ತಂದಿದ್ದೀರಾ? ನೀವೇನ್ ತಂದಿದ್ದೀರಾ? ನೀವು ಹೋಳಿ ತಂದಿದ್ದೀರಾ? ಇದು ಹೊಟ್ಟೆನಾ ಬೀರ್ನ? ಮಾಡ್ಸ್ಕೊಂಡ್ ಬಂದಿದ್ದೀರಿ. ಅದ್ರ ಜೊತೆ ತುಪ್ಪ, ಇದು ಪ್ರೀತಿ. ಇವ್ರಿಗೆ ಯಾರು ಪ್ರೀತಿ ಇಲ್ಲ, ಯಾರು ಬಂದಿದ್ದೀರಿ? ಜಾಮೂನು, ಅನ್ನ ಸಾಂಬಾರು, ಬಗ್ಗೆ ಬಗ್ಗೆ